ಉಪವಾಸ ಇದ್ದು ರಾತ್ರಿ ದೀಪ ಬೆಳಗೋ ತನಕ ಎಷ್ಟು ನಿಷ್ಠೆಯಿಂದ ಇರ್ಬೇಕು? ಅದು ಆದ್ಯನ್ ಕೈಲಾಗೋ ಕೆಲ್ಸನಾ? ಏನೋ ಸೀನು ಪ್ರೀತಿಸ್ತಾ ಇದೀನಿ, ಮದ್ವೆ ಆಗ್ತೀನಿ ಅಂತ ಹೇಳಿದ್ದಕ್ಕೆ ಅವನ್ ಸಂತೋಷಕ್ಕೆ ಆಗಲ್ಲ ಅಂತ ಹೇಳೋಕಾಗ್ದೆ ಮದ್ವೆಗೆ ಒಪ್ಕೊಂಡಿದೀನಿ. ಆದ್ರೆ ಎಲ್ಲೋ ವಿದೇಶದಲ್ಲಿ ಹುಟ್ಟಿ ಬೆಳ್ದಿರೋಳ್ಗೆ ಗಂಡನ್ಗೋಸ್ಕರ ಇದೆಲ್ಲ ಮಾಡ್ಬೇಕು ಅಂತಿರತ್ತ ಮನ್ಸಲ್ಲಿ. ಇದ್ರೂ ಅಷ್ಟು ಪ್ರೀತಿ ತೋರಿಸ್ತಾಳ? ನನಗ್ ನಂಬಿಕೆ ಇಲ್ಲ ಬಿಡಮ್ಮ. ಹೌದು, ಸೀನು ಮೇಲೆ ಆದ್ಯಗೆ ಅಷ್ಟು ಪ್ರೀತಿ ಇದೆ ಅಂತ ನನಗೂ ನಂಬಿಕೆ ಇಲ್ಲ. ಸೀನುಗೋಸ್ಕರ ಅವನ್ ಕ್ಷೇಮಕ್ಕೋಸ್ಕರ ಅಷ್ಟು ಮಾತ್ರ ಮಾಡೋದಿಲ್ಲ ಅಂತೀರಾ? ಮಾಡಲ್ಲ. ಏನಕ್ಕೆ ಮಾಡಲ್ಲ? ಏನಮ್ಮ ನೀವೆಲ್ಲ? ಆದ್ಯ ಏನ್ ಮಾಡ್ತಾಳೆ ಏನ್ ಮಾಡಲ್ಲ ಅಂತ ನಿಮಗ್ ನೀವೇ ಹೇಗ್ ಡಿಸೈಡ್ ಮಾಡ್ತೀರಾ? ಏನು ಆದ್ಯನ್ಗೆ ನನ್ ಮೇಲೆ ಪ್ರೀತಿ ಇಲ್ವಾ? ನನಗೋಸ್ಕರ ವ್ರತ ಮತ್ತೆ ಪೂಜೆ ಮಾಡಲ್ವಾ? ಅಯ್ಯಯ್ಯೋ, ನಮ್ ಮಾತನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಟಿಯೇನೋ? ನಾವೇನೋ ಮಾತಾಡ್ಕೋತಿದ್ವಿ, ಅದನ್ನೆಲ್ಲ ನಿನ್ ಮನ್ಸಿಗೆ ಹಾಕೋಬೇಡ ಬಿಡು. ಆದ್ಯನ್ಗೆ ನೀನಂದ್ರೆ ತುಂಬಾ ಇಷ್ಟ, ಅಲ್ಲ ಅಲ್ಲ ಪ್ರಾಣ. ಹಾಗಂತ ನಾವೆಲ್ಲರೂ ನಂಬ್ಕೊಂಡಿದೀವಿ. ನಂಬಿದ್ದಕ್ಕೆ ಅಲ್ವಾ ಎಲ್ಲರೂ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದು. ನನಗೋಸ್ಕರ ನೀವು ಮಾತು ಬದಲಾಯಿಸೋ ಅವಶ್ಯಕತೆ ಇಲ್ಲ. ನೀವು ಮಾತಾಡಿದ್ದೀನಲ್ಲ ನಾನು ಕೇಳಿಸ್ಕೊಂಡೆ. ಆದ್ಯ ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ಅವ್ರ ಉದ್ದೇಶ ಪ್ರೀತಿ ಇಲ್ಲ ಅಂತ ಅಲ್ಲ ಕಣೋ, ಇದೆ ಅಂತ ನಾವು ಹೇಳೋದಲ್ಲ. ನಿಮ್ಮಮ್ಮ ಅತ್ತೆ ಅವ್ರ ಪ್ರೀತಿನ ಏನಾದ್ರೂ ಹೇಳ್ಕೊತಿದ್ದಾರಾ? ಅವ್ರ ಗಂಡನ ಆರೋಗ್ಯಕ್ಕೋಸ್ಕರ ಆನಂದಕ್ಕೋಸ್ಕರ ವ್ರತ ಮಾಡಿ ಉಪವಾಸ ಇದ್ದು ಏನೇನ್ ಮಾಡ್ತಿದ್ದಾರೆ? ನಮ್ ಹಾಗೆ ಗಂಡನ್ ಬಗ್ಗೆ ಯೋಚನೆ ಮಾಡೋ ಹೆಂಡತಿ ಸಿಗ್ಬೇಕು ಅಂದ್ರೆ ಹುಟ್ಟುತ್ತಾನೆ ಅದೃಷ್ಟ ಮಾಡಿರ್ಬೇಕು ಅತ್ತೆ ಅವ್ರೆ. ಎಲ್ಲರೂ ಹಾಗೆ ಇದ್ಬಿಡ್ತಾರಾ? ಆದ್ಯ ಇರ್ತಾಳೆ. ನಿಮಗಿಂತ ಆದ್ಯ ನನ್ನನ್ನ ಜಾಸ್ತಿ ಪ್ರೀತಿಸ್ತಾಳೆ. ನನಗೋಸ್ಕರ ಉಪವಾಸ ಇರ್ತಾಳೆ, ನಿಮ್ ಜೊತೆನೆ ಸೇರಿ ಆ ವ್ರತನೂ ಮಾಡ್ತಾಳೆ. ನಿನಗೇನೋ ನಂಬಿಕೆ ಇದೆ, ಆದ್ರೆ ನಮಗ್ ಯಾರಿಗೂ ಆ ನಂಬಿಕೆ ಇಲ್ಲ ಕಣೋ. ಅಂದ್ರೆ ಅವಳು ಬೆಳೆದು ಬಂದಿರೋ ವಾತಾವರಣ ಹಾಗಿದ್ಯಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ. ನೀನ್ ಏನಾದ್ರೂ ಅನ್ಕೋ ಸೀನು, ಆದ್ಯ ನೀನ್ ಹೇಳಿದ್ದನ್ನೆಲ್ಲ ಮಾಡ್ತಾಳೆ ಅನ್ನೋ ನಂಬಿಕೆ ನಮಗಂತೂ ಇಲ್ಲಪ್ಪ. ಸರಿ, ಇವಾಗ ಆದ್ಯ ಏನ್ ಮಾಡ್ಬೇಕು? ಕಾರ್ತಿಕ ಸೋಮವಾರ ನಿಮ್ಗಳ ಜೊತೆ ಅವಳು ಉಪವಾಸ ಇರಬೇಕು. ಸಾಯಂಕಾಲ ಅವಳು ದೀಪ ಹಚ್ಬೇಕು, ಅಷ್ಟೇ ತಾನೆ? ಆದ್ಯ ಮಾಡೋ ಹಾಗೆ ನಾನ್ ಮಾಡ್ತೀನಿ. ನನಗೋಸ್ಕರ ಆದ್ಯ ಮಾಡೇ ಮಾಡ್ತಾಳೆ, ನೀವು ನೋಡ್ತೀರಾ. ನಮಗ್ ಬೇಕಾಗಿರೋದು ಅದೇ ಕಣೋ. ಈಗ ಆದ್ಯ ನಿನ್ನನ್ನ ಎಷ್ಟು ಪ್ರೀತಿಸ್ತಾಳೆ ಅನ್ನೋದು ನಿನಗೆ ಅರ್ಥ ಆಗತ್ತೆ. ಬಾ ಇಳಿ. ರಾಜಿ, ಏನಮ್ಮ ಇದು? ಕೈಯಲ್ಲಿ ಬ್ಯಾಂಡೇಜ್ ಇದೆ, ಯಾಕೆ? ಏನಾಯ್ತು ಹೇಳು ರಾಜಿ, ನಿನ್ನೆ ಕೇಳ್ತಿರೋದು. ಆದ್ಯ, ನೀನಾದ್ರೂ ಹೇಳು, ಏನ್ ನಡೀತು ಅಂತ. ಏನಾಯ್ತು ಅಂತಿದ್ರೆ ಗುಂಡ್ಕಲ್ ತರ ಸುಮ್ನೆ ನಿಂತಿದ್ದೀರಲ್ಲ, ಹೇಳಿ. ಏನಾಯ್ತು ರಾಜಲಕ್ಷ್ಮಿ? ಈ ಗಾಯ ಹೇಗಾಯ್ತು? ಯಾಕ್ರಮ್ಮ ಏನು ಮಾತಾಡ್ತಿಲ್ಲ? ಆದ್ಯ ಏನಾಯ್ತು? ಎಲ್ರೂ ಅಷ್ಟು ಭಯ ಪಡ್ತಿದ್ರೆ ಯಾಕಮ್ಮ ಮಾತಾಡ್ತಿಲ್ಲ? ಆದ್ಯ, ರಾಜಲಕ್ಷ್ಮಿ ಗಾಯ ಹೇಗಾಯ್ತಮ್ಮ? ಅದು
ಅದು ಆಟ ಆಡ್ತಿರುವಾಗ ಸ್ಲಿಪ್ ಆಗಿ ಕೆಳಗ್ ಬಿದ್ಬಿಟ್ಲು. ಇದಕ್ಕೆ ಆ ದರಿದ್ರ ಆಟ ಬೇಡ ಅಂತ ಹೇಳೋದು. ನನ್ ಮಾತು ಕೇಳಿದ್ರಾ? ಏನೋ ಕೈಗೆ ಗಾಯ ಆಗಿದ್ದಕ್ಕೆ ಸರಿ ಹೋಯ್ತು. ಅದೇ ಮುಖಕ್ಕೆ ಏನಾದ್ರೂ ಆಗಿದ್ದಿದ್ರೆ, ಇಲ್ಲ ಕೈಯೋ ಕಾಲ ಮುರಿದಿದ್ರೆ? ಅತ್ತೆ, ರಾಜಿ ಕೈ ಗಾಯ ನೋವು ಪಡ್ತಿದ್ದಾಳೆ. ನೀವ್ಯಾಕೆ ಹೀಗೆಲ್ಲ? ನಿನಗೆ ಅವಳ ಕೈಗಾಗಿರೋ ಗಾಯ ಮಾತ್ರ ಕಾಣಿಸ್ತಿದೆ. ಆ ಕೈ ಮುರಿದಿದ್ರೆ ಅವಳ ಭವಿಷ್ಯ ಏನು ಅಂತ ನನಗೆ ಕಾಣಿಸ್ತಿದೆ. ಎಲ್ಲ ಸರಿಯಾಗಿದ್ರೇನೆ ಹೆಣ್ಮಕ್ಳು ಮದ್ವೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟಪಡ್ತಾರೆ. ಅಂಥದ್ರಲ್ಲಿ ಆಟ ಪಾಠ ಅನ್ಕೊಂಡು ಯಾವ ಕೈಯೋ ಕಾಲ ಮುರ್ಕೊಂಡ್ರೆ ಇನ್ನು ಅತ್ತೆ ಮನೆಗೆ ಹೋದಂಗೆ. ಸಂಬಂಧ ಖಾಯಂ ಆಗಿದೆ ಅಲ್ವಾ, ಹೇಗ್ ಮಾಡಿದ್ರು ಪರವಾಗಿಲ್ಲ ಅನ್ಕೋತಿದ್ಯಾ? ಹಸೆ ಮನೆಗೆ ಹೋದ ಮದ್ವೆಗಳೇ ನಿಂತು ಹೋಗಿದೆ. ಅನ್ಕೊಂಡಿರೋ ಸಂಬಂಧನ ಬೇಡ ಅನ್ನೋದು ಎಷ್ಟೊತ್ತು? ಇದಕ್ಕೆ ಹೆಣ್ಮಕ್ಳು ಕೈಕಾಲು ಆಡ್ದ ಹಾಗೆ ಮನೇಲೆ ಕಟ್ಟಾಕು ಅನ್ನೋದು. ನನ್ ಮಾತು ಯಾರಾದ್ರೂ ಕೇಳ್ತೀರಾ? ಈಗ ಕೈಗೆ ಗಾಯ ಆಗಿರೋದಕ್ಕೆ ಸರಿ ಹೋಯ್ತು. ನಾಳೆ ಮುಖಕ್ಕೇನಾದ್ರೂ ಆದ್ರೆ ಅವಾಗ ಅರ್ಥ ಆಗತ್ತೆ. ಅಮ್ಮ, ಏನ್ ಮಾತಾಡ್ತಿದ್ಯಮ್ಮ? ಅವಳು ಪಾಪ ಗಾಯ ಮಾಡ್ಕೊಂಡು ಬಂದಿದ್ದಾಳೆ. ಹೇಗಿದ್ದಾಳೆ ಏನು ಅನ್ನೋದು ನೋಡದೆ ಏನಮ್ಮ ನೀನು ಕೂಡ? ಆ ಗಾಯ ಏನಾದ್ರೂ ಮುಖಕ್ಕಾಗಿದ್ರೆ ಏನಾಗ್ತಿತ್ತು ಅನ್ನೋದೇ ನನ್ನ ನೋವು. ಮೊದ್ಲು ಆಟ ಆಡ್ದಿರೋ ಹಾಗೆ ನೋಡ್ಕೋ, ಆಮೇಲೆ ನನ್ ಮೇಲೆ ರೇಗಾಡುವಂತೆ. ಆಟ ಅಂದ್ಮೇಲೆ ಗಾಯ ಆಗ್ದೇನೆ ಹೇಗಿರುತ್ತಮ್ಮ? ನಿನ್ ಹಾಗೆ ನಾನು ಹೆಣ್ಮಕ್ಳಿಗೆ ಆಟ ಯಾಕೆ ಅನ್ಕೊಂಡಿದ್ದೆ. ಓದು ಇದ್ರೆ ಸಾಕು, ಆಟ ಯಾಕೆ ಅಂತ ನಿನ್ ಹಾಗೇನೆ ನಾನು ಯೋಚನೆ ಮಾಡ್ತಿದ್ದೆ. ಆದ್ರೆ ಆ ಆಟ ಅಂದ್ರೆ ರಾಜಲಕ್ಷ್ಮಿಗೆ ಎಷ್ಟು ಇಷ್ಟ ಇದೆಯೋ, ಅದರಲ್ಲಿ ಎಷ್ಟು ಪ್ರವೀಣತೆ ಇದೆಯೋ ನನ್ನ ಕಣ್ಣಾರೆ ನೋಡಿದ್ಮೇಲೆ ಅದರಲ್ಲಿ ಅವಳಿಗೆ ಒಳ್ಳೆ ಭವಿಷ್ಯ ಇದೆ ಅಂತ ಅನ್ನಿಸ್ತು. ಅದಕ್ಕೆ ನಾನು ಪ್ರೋತ್ಸಾಹ ಕೊಟ್ಟೆ. ಅಣ್ಣ, ಅಮ್ಮನ್ ಭಯ ಅಮ್ಮನ್ಗೆ. ಯಾಕಮ್ಮ ಭಯ? ರಾಜಲಕ್ಷ್ಮಿ ಜೊತೆಗೆ ಆದ್ಯ ಇದ್ದಾಳಲ್ವಾ? ಆದ್ಯ ಇರ್ಬೇಕಾದ್ರೆ ನಮ್ ರಾಜಲಕ್ಷ್ಮಿಗೇನೂ ಆಗಲ್ಲ. ನನ್ ಮೇಲೆ ನೀವು ಇಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದೀರಾ. ರಾಜಿ ಕೈಗೆ ಗಾಯ ಆಗಿದ್ದು ಆಟದಿಂದ ಅಲ್ಲ, ಪ್ರೀತಿಯಿಂದ ಅನ್ನೋ ನಿಜ ನಿಮಗ್ ಗೊತ್ತಾದ್ರೆ? ಆ ಆದ್ಯ ಬಂದ ಮೇಲೇನೆ ರಾಜಲಕ್ಷ್ಮಿ ಈ ತರ ಆಗಿರೋದು. ಪಾರ್ವತಿ, ಗಾಯ ಆಗಿರೋದು ರಾಜಿ ಕೈಗೆ. ಇದ್ರಲ್ಲಿ ಆದ್ಯಂದ ಏನ್ ತಪ್ಪಿದೆ ಅಂತ ಅವಳಿಗೆ ಹೀಗೆಲ್ಲ ಹೇಳ್ತಿದ್ಯಾ? ಮನೆ ಕೆಲಸ ಬಿಟ್ರೆ ಬೇರೆ ಪ್ರಪಂಚ ಗೊತ್ತಿರ್ಲಿಲ್ಲ. ಅವಳಿಗೆ ಆಟ ಪಾಠ ಅಂತ ಹೊಸ ದಾರಿ ತೋರಿಸಿದ್ದು ಆದ್ಯನೇ ಅಲ್ವಾ? ನಷ್ಟ ಏನಿದೆಯಮ್ಮ? ಮನೆಯಿಂದಾಚೆ ಹೆಜ್ಜೆ ಇಡೋದಕ್ಕೆ ಭಯ ಪಡೋ ರಾಜಲಕ್ಷ್ಮಿ ಇವತ್ತು ಹೀಗಿದ್ದಾಳೆ ಅಂದ್ರೆ ಕಾರಣ ಆದ್ಯ ಅಲ್ವಾ? ಆದ್ಯದಿಂದ ರಾಜಲಕ್ಷ್ಮಿಗಾಗ್ಲಿ ಮನೆಗಾಗ್ಲಿ ಯಾವ ನಷ್ಟನೂ ಆಗಲ್ಲ, ಕಷ್ಟನೂ ಬರಲ್ಲ. ಅಯ್ಯೋ ಪಾಪ, ದೊಡ್ಡಪ್ಪನಿಗೆ ನಿಜ ಗೊತ್ತಿಲ್ಲದೆ ತುಂಬಾ ದೊಡ್ಡದಾಗಿ ಊಹೆ ಮಾಡ್ಕೋತಿದ್ದಾರೆ. ರಾಜಲಕ್ಷ್ಮಿ ಪ್ರೀತಿ ವಿಷಯ ಗೊತ್ತಾದ್ರೆ ಆಗ ಪರಿಸ್ಥಿತಿ ಹೇಗಿರುತ್ತೋ ಏನೋ. ರಾಜಿ, ಕೈನ ಹೀಗೆ ಇಟ್ಕೊಂಡು ಎಷ್ಟೊತ್ತು ಅಂತ ನಿಂತ್ಕೊಳ್ತೀಯ? ನಡಿಯಮ್ಮ ಅವಳಿಗೆ, ನಡಿ ಬಾ ಆದ್ಯ. ಅವ್ರ ಮಾತು ಅವ್ರಿಗೆ ಹೊರತು ನನ್ನ ಮಾತು ಕೇಳೋರೇ ಇಲ್ಲ. ಹೆಣ್ಮಕ್ಕಳನ್ನ ಸರಿಯಾಗಿ ಬೆಳೆಸಲಿಲ್ಲ ಅಂದ್ರೆ ಎಷ್ಟು ಸಮಸ್ಯೆ ಅಂತ ಇವ್ರಿಗೆ ಅರ್ಥನೇ ಆಗ್ತಿಲ್ಲ. ಅಮ್ಮ, ಕಟ್ಟುಪಾಡುಗಳಿಗೆ ಹೆಣ್ಮಕ್ಳ ಜೀವನನ ಕಟ್ ಹಾಕಿ ಮನೆ ಕೆಲಸ ಅಡುಗೆ ಮನೆ ಬಿಟ್ರೆ ಏನು ಗೊತ್ತಾಗ್ದಿರೋ ಹಾಗೆ ಹೆಣ್ಮಕ್ಳನ್ನ ಬೆಳೆಸೋ ದಿನಗಳು ಹೋಗಿದೆ ಅಮ್ಮ. ಹಾಗಂತ ಹೆಣ್ಮಕ್ಳನ್ನ ಅವ್ರಿಷ್ಟಕ್ಕೆ ಬಿಟ್ಬಿಡ್ತೀಯಾ? ಒಂದು ಗೆರೆ ಹಾಕಿ ಆ ಗೆರೆ ಒಳಗೆ ಹೆಣ್ಮಕ್ಳಿಗೆ ಬದುಕಿ ಅಂತಂದ್ರೆ ಗೆರೆ ಆಚೆ ಇರೋಂಥ ಪ್ರಪಂಚ ಅವ್ರಿಗೆ ಯಾವತ್ ಗೊತ್ತಾಗುತ್ತಮ್ಮ? ನಮ್ಮೂರಿನ ಗಡಿ ದಾಟಿದ್ರೆ ಆ ಕಡೆ ಏನಿದೆ ಅನ್ನೋದೇ ನಿನಗೆ ಗೊತ್ತಿಲ್ಲ. ನಿಮ್ ತಲೆಮಾರು ಹಾಗೆ ಬೆಳ್ದಿತ್ತು. ಆದ್ರೆ ಈಗ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಕಲಿಸಿದ್ರೆ ಆಕಾಶದ ಎತ್ತರಕ್ಕೆ ಹಾರ್ತಿದ್ದಾರೆ.
ಸಮುದ್ರನ ದಾಟ್ ಹೋಗಿ ಬದುಕ್ತಾ ಇದ್ದಾರೆ. ಹೆಣ್ಮಕ್ಳನ್ನ ಜಾಗ್ರತೆಯಿಂದನೇ ಬೆಳೆಸ್ಬೇಕು, ಇಲ್ಲ ಅನ್ನಲ್ಲ. ಹಾಗಂತ ಅವ್ರ ಸುತ್ತ ಗೆರೆ ಹಾಕ್ಬಿಟ್ರೆ ಅವ್ರ ಭವಿಷ್ಯನ ನಾವು ನಾಶ ಮಾಡ್ದ ಹಾಗೆ. ಮನೆ ದಾಟ್ ಹೋಗುತ್ತೆ ಅಂತ ಕೋಳಿನ ಬುಟ್ಟಿ ಕೆಳಗಡೆ ಬಚ್ಚಿಟ್ಟ ಹಾಗೆ ಹೆಣ್ಮಕ್ಳನ್ನ ಮನೇಲಿ ಬಚ್ಚಿಡ್ಬೇಕು ಅಂದ್ರೆ ಆ ಕೋಳಿಗೂ ಹೆಣ್ಮಕ್ಳಿಗೂ ಏನ್ ವ್ಯತ್ಯಾಸ ಉಳಿಯುತ್ತಮ್ಮ? ರಾಜಲಕ್ಷ್ಮಿ ಓದಲ್ಲಿ ಆಟದಲ್ಲಿ ಮುಂದೆ ಹೋಗ್ತಿದ್ದಾಳೆ. ಹೋಗ್ಲಿ ಬಿಡಮ್ಮ. ನಾವಿರೋದು ಸ್ವಲ್ಪ ದಿನ ಅಷ್ಟೇ ಅಮ್ಮ, ಆದ್ರೆ ಅವ್ರ ಹತ್ರ ತುಂಬಾ ದಿನ ಇದೆ. ನಮ್ಮ ಭಯಕ್ಕೆ ಅವ್ರನ್ನ ಬಂಧಿ ಮಾಡಿ ಭವಿಷ್ಯ ಇಲ್ದಿರೋ ಹಾಗೆ ಮಾಡೋದು ತುಂಬಾ ತಪ್ಪಮ್ಮ. ರಾಜು, ಅಲ್ಲ, ಕೈಗೆ ಹೇಗೆ ಗಾಯ ಆಯ್ತು? ನೋಡಿದ್ಯಾ ರಾಜಿ, ಅಮ್ಮ ಹಸುವನ್ನ ನೋಡ್ತಾರೆ ಅಂತ ಇದಕ್ಕೆ ಹೇಳೋದು. ದೊಡ್ಡಮ್ಮನ್ ನೋಡು, ಯಾವಾಗ ತಿಂದಿದ್ದೀರೋ ಏನೋ ಅಂತ ಮೊದಲು ಊಟ ಮಾಡಿ ಅಂತ ಊಟ ಬಡಿಸ್ಕೊಟ್ಟಿದ್ದಾರೆ. ಏನು ಕೆಳಗ್ ನೋಡ್ತಿದ್ಯಾ? ನಡ್ದಿದ್ದನ್ನ ನೆನಪು ಮಾಡ್ಕೋತಿದ್ದೆ. ಎಲ್ರೂ ಸಡನ್ ಆಗಿ ಏನಾಯ್ತು ಅಂದಿದ್ದಕ್ಕೆ ಅರ್ಥ ಆಗ್ಲಿಲ್ಲ. ನನಗೇನಾದ್ರೂ ಅರ್ಥ ಆಯ್ತಾ? ಏನೋ ಬಾಯಿಗೆ ಬಂದಿದ್ದೇನೆ ಹೇಳ್ಬಿಟ್ಟೆ. ಏನೋ ಒಂದ್ ಹೇಳಿದ್ರು ಎಲ್ರೂ ನಂಬೋ ಹಾಗೇನೆ ಹೇಳಿದ್ಯಾ. ನಾವ್ ಹೇಳಿದ್ದು ಸುಳ್ಳಾಗಿದ್ರು ದೊಡ್ಡಪ್ಪನ್ ನೋಡಿದ್ಯಾ ನಿನ್ನ ಸಪೋರ್ಟ್ ಮಾಡ್ಕೊಂಡು ಹೇಗ್ ಹೇಳಿದ್ರು ಅಂತ? ನನಗ್ ತುಂಬಾ ಹ್ಯಾಪಿಯಾಗಿ ಅನಿಸ್ತು. ನಿನಗ್ ಹ್ಯಾಪಿಯಾಗೇ ಇರುತ್ತೆ ಬಿಡು, ನನಗೆ ಇಲ್ಲಿ ಭಯ ಆಗ್ತಿರೋದು. ಯಾಕೆ ಭಯ? ಯಾಕೆ ಅಂದ್ರೆ ಸುಳ್ಳು ಮೇಲ್ ಸುಳ್ಳು ಹೇಳ್ತಾನೆ ಇದೀವಿ ನಾವು. ನಿಜ ಗೊತ್ತಾಗಿದ್ದಿನ ನಮ್ಮಿಬ್ರ ಪರಿಸ್ಥಿತಿ ಏನು? ಯಾವತ್ತಿಗೆ ಆದ್ರೂ ನಮ್ಮ ಮನೇಲಿ ಪ್ರೀತಿ ವಿಷಯ ಗೊತ್ತಾಗ್ಲೇಬೇಕಲ್ವಾ? ಅವತ್ತೇನ್ ನಡೆಯತ್ತೋ ಅಂತ ಇವಾಗ್ಲಿಂದಾನೇ ಭಯ ಪಟ್ರೆ ಹೇಗೆ? ಭಯ ಪಡ್ದೇ ಇದ್ರೆ ನಿಜ ಗೊತ್ತಾಗಿದ್ದಿನ ಅದೇನ್ ನಡಿಬೇಕು ಅಂತ ಬರ್ದಿರತ್ತೋ ಅದೇ ನಡೆಯತ್ತೆ. ಅದ್ರ ಬಗ್ಗೆ ನಾವ್ಯಾಕೆ ಟೆನ್ಷನ್ ಮಾಡ್ಕೋಬೇಕು? ನಿನಗೇನು ಭಯ ಇಲ್ಲ, ಸುಳ್ಳು ಹೇಳಿದ್ದು ನಾನಲ್ವಾ? ಆದ್ಯ, ನಿಜವಾಗ್ಲೂ ನೀನ್ ಇಲ್ದೆ ಹೋಗಿದ್ರೆ ನಾನ್ ಏನಾಗೋಗ್ತಿದ್ನೋ. ನನ್ ಪಕ್ಕದಲ್ಲೇ ಇದ್ದು ನನ್ ಬಗ್ಗೆನೇ ಯೋಚನೆ ಮಾಡ್ತಾ ನನ್ನನ್ನ ಯಾವಾಗ್ಲೂ ಕಾಪಾಡ್ತಾನೆ ಬಂದಿದ್ಯಾ. ನಿನ್ನನ್ ಕಾಪಾಡ್ತಾ ದೊಡ್ಡಪ್ಪ ಅವ್ರ ಹತ್ರ ಫೈನಲ್ ಆಗಿ ನಾನೆಲ್ ಬ್ಯಾಡ್ ಆಗೋಗ್ತೀನೋ ಅಂತ ಭಯ ಆಗ್ತಿದೆ. ಆದ್ಯ, ನೀನೇನ್ ಭಯ ಪಡ್ಬೇಡ. ಪ್ರೀತಿ ಮಾಡ್ತಾ ಇರೋರ್ನ ಆ ಪ್ರೀತಿನೇ ಕಾಪಾಡತ್ತೆ. ಸಿನಿಮಾ ಡೈಲಾಗ್ಗಳನ್ನ ಹೇಳ್ದೆ ಅಂದ್ರೆ ಕತ್ತೆ ಸಿಕ್ಬಿಡ್ತೀನಿ. ಮೊದ್ಲು ಊಟ ಮಾಡು, ಬಾ ತಗೋ. ಸರಿ ಬಿಡು, ನಾನೇ ತಿನ್ನಿಸ್ತೀನಿ. ಯಾಕೆ ದೊಡ್ಡಮ್ಮ ಅಲ್ಲೇ ನಿಂತ್ಬಿಟ್ರಿ?
ರಾಜಿ ನೀನು ಒಟ್ಟಿಗೆ ಇರೋದನ್ನ ನೋಡೋದಿಕ್ಕೆ 2 ಕಣ್ಣು ಸಾಲ್ದಮ್ಮ. ನೀವಿಬ್ರು ಹೀಗೆ ಇರಬೇಕು. ಇಬ್ರು ಹೀಗೆ ಯಾವಾಗ್ಲೂ ಒಟ್ಟೊಟ್ಟಿಗೆನೇ ಇರಬೇಕು. ಏನೇ ಕಾರಣಗಳಿದ್ರೂ ನೀವಿಬ್ರು ಒಬ್ರನ್ನೊಬ್ರು ಅಗಲಬಾರ್ದು. ಬೆರೆತು ಹೋದ 2 ಹೃದಯಗಳು ದೂರ ಆಗ್ಬಿಟ್ರೆ ತುಂಬಾ ಭಾರ ಆಗ್ಬಿಡುತ್ತೆ. ಆ ಭಾರ ಎಷ್ಟು ಅನ್ನೋದು ಹೊತ್ತೋರ್ಗಷ್ಟೇ ಅರ್ಥವಾಗುತ್ತೆ. ನಿಮ್ಮಿಬ್ಬರಿಗೂ ಅಂಥ ಪರಿಸ್ಥಿತಿ ಯಾವ ಕಾರಣಕ್ಕೂ ಬರಬಾರ್ದು. ತಿನ್ನಿ. ಹಲೋ ಮಿಸ್. ನೀನ್ ತಿಂದ್ಯಾ? ನನಗೂ ನನ್ನ ಕೈಗಳಿಗೆ ಈ ತರ ಬ್ಯಾಂಡೇಜ್ ಕಟ್ಕೋಬೇಕು ಅನ್ನಿಸ್ತಾ ಇದೆ. ಯಾಕೆ? ಆಗ ನಿನ್ ಕೈಯಾರೆ ತಿನ್ನಿಸ್ತೀಯಲ್ಲ. ಯಾಕೆ? ಬೇಕು ಅಂದ್ರೆ ತಿನ್ನಿಸ್ತಾಳಲ್ಲ, ಅದಕ್ಕೋಸ್ಕರ ಅಂತ ಕೈಗೆ ಗಾಯ ಮಾಡ್ಕೋಬೇಕಾ? ನಾರ್ಮಲ್ ಆಗಿ ಕೇಳಿದ್ರೆ ಅತ್ತೆ ನೋಡ್ತಾರೆ, ಮಾವ ನೋಡ್ತಾರೆ ಅಂತ ಹೇಳ್ತಾಳಲ್ಲ. ನೋಡಿದ್ರೆ ಏನಾಗುತ್ತೆ? ನೀವಿಬ್ರು ಪ್ರೀತಿಸ್ತಾ ಇದ್ದೀರಾ, ಮದ್ವೆನೂ ಮಾಡ್ಕೋತೀರಲ್ಲ. ಹಾಗಂತ ನೀನ್ ಹೇಳ್ತಿದ್ಯಾ? ಇವಳು ಹೇಳ್ಬೇಕಲ್ಲ. ನನ್ ಕೈಲಾಗಲ್ಲ ಬಿಡು. ಗೊತ್ತು ಮೇಡಮ್, ನೀವ್ ಈ ಡೈಲಾಗೇ ಹೇಳೋದು ಅಂತ ನನಗೆ ಗೊತ್ತು. ಸರಿ ಹೋಗ್ಲಿ, ಇದನ್ನೆಲ್ಲ ಬಿಟ್ಟಾಕು. ನಾಳೆ ಕಾರ್ತಿಕ ಸೋಮವಾರ ಗೊತ್ತಾ? ಅದಕ್ಕೆ ಮನೇಲಿ ನಮ್ಮಮ್ಮ ಅತ್ತೆ ಎಲ್ಲರೂ ಉಪವಾಸ ಇದ್ದು ಸಾಯಂಕಾಲ ಕಲ್ಯಾಣಿಗೆ ದೀಪ ಬಿಡ್ತಾರೆ. ಹೌದಾ? ಹೌದಾ ಅಂತ ಇಷ್ಟು ಸಿಂಪಲ್ ಆಗಿ ಹೇಳ್ತಾ ಇದೆಯಲ್ಲ. ಅವ್ರವ್ರ ಗಂಡನ್ಗೆ ಆಯಸ್ಸು ಆರೋಗ್ಯ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ಹಾಗೆ ಮಾಡ್ತಾರೆ. ಒಳ್ಳೇದೇ ಅಲ್ವಾ? ಮತ್ತೆ ಅವ್ರ ಜೊತೆ ಎಲ್ಲ ಸೇರ್ಕೊಂಡು ನೀನು ವ್ರತ ಮಾಡ್ಬೋದಲ್ವಾ? ನಾನ್ ಯಾಕೆ ಮಾಡ್ಬೇಕು? ಇದೇನಿದು? ನಾವಿಬ್ರು ಪ್ರೀತಿಸ್ತಾ ಇದೀವಿ, ಮದ್ವೆ ಆಗಕ್ ಹೊರಟಿದೀವಲ್ಲ. ಮತ್ತೆ ನಾನ್ ನಿನ್ನ ಮದ್ವೆ ಆಗೋನಲ್ವಾ, ನನಗೋಸ್ಕರ ನೀನು ವ್ರತ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ? ನನ್ ಕೈಲಾಗಲ್ಲ. ಇದೇನ್ ಹೀಗ್ ಮಾತಾಡ್ತಾ ಇದ್ಯಾ? ನಿನ್ ಬಗ್ಗೆ ಏನೇನೋ ಹೇಳಿದೀನಿ ನಾನು. ಯಾರಿಗೆ? ಅದೇ ನನ್ ಮನ್ಸಿಗೆ. ಅದೆಲ್ಲ ಆಗಲ್ಲ. ಆದ್ಯ, ಪ್ಲೀಸ್ ಆದ್ಯ, ಪ್ಲೀಸ್ ಪ್ಲೀಸ್ ಪ್ಲೀಸ್, ನೀನ್ ಆ ವ್ರತ ಮಾಡಿದ್ರೆ ತುಂಬಾ ಒಳ್ಳೇದು ನನಗೋಸ್ಕರ, ಪ್ಲೀಸ್. ಮಾವಾ, ನಾನಿನ್ನೂ ಇಲ್ಲೇ ಇದ್ದೀನಿ. ಪರವಾಗಿಲ್ಲ, ಸ್ವಲ್ಪ ಹೊತ್ತು ಕಣ್ಣು ಕಿವಿ 2 ಮುಚ್ಕೋ. ಮುಖ್ಯವಾದ ವಿಷಯ ಮಾತಾಡ್ತಾ ಇದ್ದೀನಿ. ಆದ್ಯ ಪ್ಲೀಸ್ ಆದ್ಯ. ಸೀನು, ಯಾವ್ದೇ ಆಗ್ಲಿ ನಂಗೆ ಇಷ್ಟ ಆದ್ರೇನೆ ಮಾಡೋದು. ಅದನ್ ಬಿಟ್ಟು ಒಬ್ರು ಹೇಳಿದ್ರು ಅಂತ ಮಾಡಕ್ಕಾಗಲ್ಲ. ನನಗೋಸ್ಕರ ವ್ರತ ಮಾಡಲ್ವಾ? ಮಾಡ್ಬೇಕು ಅನ್ನಿಸ್ದಾಗ ಮಾಡ್ತೀನಿ ಬಿಡು. ಎಲ್ಲರ ಜೊತೆ ಸೇರ್ಕೊಂಡು ನೀನು ಮಾಡಿದ್ರೆ ಚೆನ್ನಾಗಿರುತ್ತಲ್ಲ. ಈಗ ಮಾಡೋ ಮನ್ಸಿಲ್ಲ ಸೀನು. ಮದ್ವೆ ಆದ್ಮೇಲೆ ಮಾಡ್ತೀನಿ ಬಿಡು. ಯಾಕೆ? ಮದ್ವೆ ಆದ್ಮೇಲೆ ಮಾತ್ರನಾ ನಾನು ಚೆನ್ನಾಗಿರ್ಲಿ ಅಂತ ವ್ರತ ಮಾಡೋದು? ಇವಾಗ ಮಾಡಲ್ವಾ? ಏನ್ ಸೀನು ಫೋರ್ಸ್ ಮಾಡ್ತಿದ್ಯಾ? ಫೋರ್ಸ್ ಅಲ್ಲ, ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಅಷ್ಟೇ. ಯಾರ್ಗೆ? ಇನ್ಯಾರ್ಗೆ? ನನಗೆ. ಆದ್ಯ ಪ್ಲೀಸ್, ಆದ್ಯ ಪ್ಲೀಸ್, ಇವಾಗ ಅಮ್ಮ ಅವ್ರ ಜೊತೆ ಸೇರ್ಕೊಂಡು ಮಾಡಿದ್ರೆ ಮುಂದೆ ಮದ್ವೆ ಆದ್ಮೇಲೆ ನಿನಗೆ ಮಾಡಕ್ ಈಸಿ ಆಗುತ್ತಲ್ವಾ? ಪ್ಲೀಸ್ ಆದ್ಯ, ಆದ್ಯ ಪ್ಲೀಸ್, ಆದ್ಯ ಪ್ಲೀಸ್ ಪ್ಲೀಸ್ ಪ್ಲೀಸ್, ನನಗೋಸ್ಕರ. ಪಾಪ ಮಾವ ಅಷ್ಟ್ ಸಲ ಕೇಳ್ತಾ ಇದ್ದಾನೆ ಅಲ್ವಾ, ಮಾಡ್ಬೋದಲ್ವಾ? ಆದ್ಯ ಪ್ಲೀಸ್ ಪ್ಲೀಸ್ ಪ್ಲೀಸ್, ಆದ್ಯ ಉಪವಾಸ ಇದ್ದು ಪೂಜೆ ಮಾಡಿ ಸಾಯಂಕಾಲ ಕಲ್ಯಾಣಿಲಿ ದೀಪ ಬಿಟ್ರೆ ಸಾಕು. ಆದ್ಯ ಪ್ಲೀಸ್, ಆದ್ಯ ಪ್ಲೀಸ್ ಪ್ಲೀಸ್. ಸರಿ, ನೀನ್ ಅಷ್ಟೊಂದ್ ಕೇಳ್ತಿದ್ಯಲ್ವಾ, ಹಾಗೆ ಮಾಡ್ತೀನಿ ಬಿಡು. ಥ್ಯಾಂಕ್ ಯು ಆದ್ಯ, ಥ್ಯಾಂಕ್ ಯು ಸೋ ಮಚ್. ಓಕೆ, ನೀನ್ ಇಲ್ಲೇ ಇದೆಯಲ್ಲ? ಸರಿ ಆಯ್ತು, ಬಾಯ್ ಬಾಯ್. ಒಟ್ನಲ್ಲಿ ಆದ್ಯನ್ಗೆ ನನ್ ಮಗನ್ ಕೈಯಲ್ಲೇ ವ್ರತ ಮಾಡು ಅಂತ ಹೇಳಿಸ್ತಾ ಇದೀವಿ. ಹೇಳಿಸ್ತಿದೀವಿ, ಆದ್ರೆ ಮಾಡ್ಬೇಕಲ್ಲ ಅತ್ಗೆ. ಮಾಡೋ ಹಾಗೆ ನನ್ ಸೀನು ಮಾಡ್ತಾನೆ.
ಆದ್ರೆ ಆ ವ್ರತನ ಅವಳ ಕೈಯಲ್ಲಿ ಪೂರ್ತಿ ಮಾಡಕ್ಕಾಗಲ್ಲ ಅಷ್ಟೇ. ನಮಗ್ ಬೇಕಾಗಿರೋದು ಅದೇ ಅಲ್ವಾ? ಅದೇ ಅಲ್ವಮ್ಮ. ಅಮ್ಮ ಅಮ್ಮ ಅಮ್ಮ, ಆದ್ಯ ಮಾಡಕ್ ಚಾನ್ಸ್ ಇಲ್ಲ ಅಂತ ಹೇಳಿದ್ರಲ್ಲ, ವ್ರತ ಮಾಡಕ್ಕೆ ಒಪ್ಕೊಂಡಿದ್ದಾಳೆ. ಒಪ್ಕೊಂಡ್ಲಾ? ಇನ್ನು ಸಿಕ್ಕಾಕೊಂಡಾಗೆ. ನಮ್ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ಆದ್ಯ. ಪಾಪ ದೇವ್ರ ಕೈಲೂ ಕಾಪಾಡಕ್ಕಾಗಲ್ಲ ನಿನ್ನ. ಆದ್ಯ ಒಪ್ಕೊಂಡ್ಲು ಅಂದ್ರೆ ನಮಗ್ ತುಂಬಾ ಸಂತೋಷ ಆಗ್ತಿದೆ ಕಣೋ. ಚಿಕ್ಕವಳಾದ್ರೂ ನಮ್ಮ ಸಮವಾಗಿ ಉಪವಾಸ ಇದ್ದು ಸಂಜೆ ಕಲ್ಯಾಣಿಲಿ ದೀಪ ಬಿಡೋವರೆಗೂ ವ್ರತ ಮಾಡ್ತೀನಿ ಅಂದ್ರೆ ತುಂಬಾ ದೊಡ್ಡ ವಿಷಯನೇ ಕಣೋ. ನೀವ್ ಅನ್ಕೊಂಡಿರೋ ತರ ಅಲ್ಲಮ್ಮ. ಅವಳು ಬೆಳೆದಿದ್ದು ವಿದೇಶದಲ್ಲಿ ಆಗಿರ್ಬೋದು, ಆದ್ರೆ ನನ್ ಮೇಲಿರೋ ಪ್ರೀತಿಗೆ ಆದ್ಯ ಏನ್ ಬೇಕಾದ್ರೂ ಮಾಡ್ತಾಳೆ. ಅಷ್ಟಕ್ಕೂ ದೇಶ ಯಾವುದೇ ಆದ್ರೂ ಪ್ರೀತಿ ಒಂದೇ ಅಲ್ವಾ ಅಮ್ಮ? ಸರಿ ಕಣೋ, ನೀನ್ ಹೇಳಿದಕ್ಕೆ ಮಾಡ್ತೀನಿ ಅಂದ್ಲು. ಮಾತಲ್ಲಿ ಹೇಳೋದಿಕ್ಕೇನಿದೆ, ಮಾಡ್ಬೇಡ. ವ್ರತ ಮಾಡೋದು ಅಂದ್ರೆ ಮಾತಾಡದಷ್ಟು ಸುಲಭ ಅಲ್ಲ. ಇಲ್ಲ ಅಜ್ಜಿ, ಆದ್ಯ ಹೇಳಿದಾಳೆ ಅಂದ್ರೆ ಮಾಡ್ತಾಳೆ. ಮಾಡಿದ್ರೆ ಒಳ್ಳೇದೇ ಅಲ್ವೇನೋ? ಅವಳು ವ್ರತ ಮಾಡಿದ್ರೆ ನಿನಗ್ ಒಳ್ಳೇದಾಗತ್ತೆ.